ಹಲೋ DCET 2026 ಆಸ್ಪಿರೆಂಟ್ಸ್. ಕೆಎಯಿಂದ DCET 2026 ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಈ ನೋಟಿಫಿಕೇಶನ್ ಅಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು, ಯಾವ ಪ್ಲೇಸ್ಗೆ ಹೋಗಬೇಕು, ಯಾವ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗಬೇಕು, ಯಾವ ಟೈಮ್ಗೆ ಹೋಗಬೇಕು, ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. ತುಂಬ ಜನ ಸ್ಟೂಡೆಂಟ್ಸು ನನಗೆ ಕಾಲ್ ಮಾಡ್ತಾ ಇದ್ದೀರಾ, ಕನ್ಫ್ಯೂಸ್ ಆಗಿದ್ದೀರಾ, ಮ್ಯಾಮ್ ಎಲ್ಲರೂ ಕೂಡ ಬ್ಯಾಂಗ್ಳೂರ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು ಅಂತ. ಪ್ಲೀಸ್ ಈ ವಿಡಿಯೋನ ಟಿಲ್ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮ್ಮೆಲ್ಲ ಡೌಟ್ಸ್ಗಳನ್ನ ವಿತ್ ಪ್ರೂಫಲ್ಲಿ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸು. ಈಗ ನಿಮಗೆ ಕೆಎಯಿಂದ ಜುಲೈ 7 ಈ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಫಸ್ಟ್ ಇದರೊಳಗೆ ಯಾವ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು ಅಂತಂದ್ರೆ, ಯಾರೆಲ್ಲ ಕ್ಲಾಸ್ ನೀವು ಅಪ್ಲಿಕೇಶನ್ ಹಾಕುವಾಗ DCET 2026 ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಯಾರೆಲ್ಲ ಕ್ಲಾಸ್ ಬಿ ಇಂದ ಓವರ್ಗೂ ಕ್ಲೈಮ್ ಮಾಡಿದ್ದೀರಾ ಅವ್ರುಗಳು ಹೋಗಬೇಕು. ಇನ್ನು ಯಾರು ಕ್ಲೈಮ್ ಎ ಮಾಡಿದ್ದೀರಾ, ಆದರೆ ನೀವು ಡಿಪ್ಲೊಮೊ ಎಕ್ಸಾಮನ್ನ ನೀವು ಕರ್ನಾಟಕದಲ್ಲಿ ಬರೆದಿರಬಾರ್ದು, ಬೇರೆ ಅದರಿಂದ ಕರ್ನಾಟಕ ಹೊರಗಡೆ ಇರೋ ಸ್ಟೇಟ್ಗಳಲ್ಲಿ ನೀವೇನಾದರೂ ಎಕ್ಸಾಮ್ಸ್ನ ಬರೆದಿದ್ರೆ ಅವ್ರುಗಳು ಹೋಗಬೇಕು. ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಯುವರ್ ಅಪ್ಲಿಕೇಶನ್ ಫಾರ್ಮ್. ನೀವು ನಿಮ್ಮ DCET ಅಪ್ಲಿಕೇಶನ್ ಫಾರ್ಮ್ನ ಚೆಕ್ ಮಾಡಿ, ಅಲ್ಲಿ ನಿಮಗೆ ಒಂದು ಗೊತ್ತಾಗುತ್ತೆ ಕ್ಲಾಸ್ ಕೋಡ್ ಕ್ಲೈಂಟ್ ಅಂತೇಳಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ. ಸೊ ನೀವು ಇಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ಗಳನ್ನ ಚೆಕ್ ಮಾಡ್ತಾ ಹೋದ್ರೆ ಸೊ ಇಲ್ಲಿ ನಿಮಗೆ ಕಾಣುತ್ತೆ. ಓಕೆ, ಕ್ಲಾಸ್ ಕೋಡ್ ಕ್ಲೈಂಟ್ ಎ ಅಂತ ಇದೆ. ಆದರೆ ಈಗ ಎರಡನೇ ಪಾಯಿಂಟ್ ಹೇಳ್ತೀನಿ. ಸ್ವಲ್ಪ ನೀವು ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಾರೆ ಪರೀಕ್ಷಾ ಮಂಡಳಿ ಹೆಸರು, ಅಂದ್ರೆ ಎಕ್ಸಾಮಿನೇಷನ್ ಬೋರ್ಡ್ ನೇಮ್, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಎಕ್ಸಾಮ್ ಬರೆದಿದ್ದು ಎ ಕ್ಲಾಸ್ ಇದ್ರೆ ಅವ್ರು ಹೋಗೋ ಹಾಗಿಲ್ಲ. ಸಪೋಸ್ ನೀವೇನಾದ್ರೂ ಎ ಕ್ಲಾಸ್ ಕೊಟ್ಟು ಇಲ್ಲಿ ನೀವೇನಾದ್ರೂ ಅದರ ಕರ್ನಾಟಕದಲ್ಲಿ ಎಕ್ಸಾಮ್ಸ್ ನ ಬರೆದಿದ್ರೆ ಅವುಗಳು ಹೋಗ್ಬೇಕಾಗತ್ತೆ. ಇನ್ನು ನಾನು ನಿಮ್ಗೆ ತೋರಿಸಿದ್ನಲ್ವಾ, ಇಲ್ಲಿ ಕ್ಲಾಸ್ ಅಂತ ಏನ್ ತೋರಿಸಿದೆ, ನೀವು ಈ ಕ್ಲಾಸ್ ಎ ಬಿಟ್ಟು ಬಿ ಸಿ ಡಿ ಇ ಎಫ್ ಜಿ ಎಚ್ ಸೊ ಲೈಕ್ ದಿಸ್ ಟಿಲ್ ಓವರ್ಗೂ ಇದೆ. ಆ ಒಂದೊಂದು ಕ್ಲಾಸು ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಇರುತ್ತೆ. ಕೆಲವರು ಔಟ್ ಆಫ್ ದ ಕರ್ನಾಟಕದಲ್ಲಿ ಓದಿದ್ರೆ ಅವ್ರಿಗೆ ಕೆಲವು ಕ್ಲಾಸಸ್ ಇರುತ್ತೆ. ಅವರು ಪೇರೆಂಟ್ಸ್ ಕರ್ನಾಟಕದವ್ರು ಆಗಿದ್ರೆ ಒಂದು ಕ್ಲಾಸಸ್ ಇರುತ್ತೆ. ಈ ರೀತಿ ಬೇರೆ ಬೇರೆ ಕ್ಲಾಸ್ ಅಪ್ಲೈ ಆಗುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್. ಓಕೆ, ಕ್ಲಾಸ್ ಎ ಇರಬೇಕು, ಅದರ ಕರ್ನಾಟಕ ಇರಬೇಕು. B2O ಕ್ಲಾಸ್ ಇರಬೇಕು, ಅವ್ರುಗಳು ಹೋಗ್ಬೇಕು. ಇನ್ ಯಾರು ಹೋಗ್ಬಾರ್ದು ಅಂದ್ರೆ ಯಾರು ಓಕೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್. ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನೋಡ್ರಿ, ನೀವೇನಾದ್ರೂ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಈ ಬೋರ್ಡ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಏನಾದ್ರೂ ಡಿಪ್ಲೊಮಾ ಎಕ್ಸಾಮ್ ಅನ್ನ ಮಾಡಿದ್ರೆ, ಓಕೆ, ಆಲ್ಮೋಸ್ಟ್ ನಮ್ಮ ಏನು ಕೋಚಿಂಗ್ ಅಲ್ಲಿ ಇರೋರು ಇರ್ಬೋದು, ನಮ್ಮ ಸರೌಂಡಿಂಗ್ ಅಲ್ಲಿ ಬರುವಂತ ಆಲ್ಮೋಸ್ಟ್ ಆಲ್ ದ ಸ್ಟೂಡೆಂಟ್ಸ್ ನೀವು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಎಕ್ಸಾಮ್ ತಗೊಂಡಿರ್ತೀರಾ, ಅಥವಾ GTTC ತಗೊಂಡಿರ್ತೀರಾ, CPIT ಅಥವಾ ಜವಳಿ ಕೈಗಾರಿಕಾ ಇಲಾಖೆಗಳ ಬೋರ್ಡು. ಈ ಬೋರ್ಡ್ಗಳಲ್ಲಿ ನೀವೇನಾದ್ರೂ ಎಕ್ಸಾಮ್ಸ್ ತಗೊಂಡಿದ್ರೆ ಇವ್ರುಗಳಿಗೆ ನೆಕ್ಸ್ಟ್ ನಿಮಗೆ ಬೇರೆ ಸ್ಲಾಟ್ಸ್ಗಳನ್ನ ಕೊಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಇವ್ರುಗಳು ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಈಗ ಸದ್ಯಕ್ಕೆ ಬ್ಯಾಂಗ್ಳೂರ್ಗೆ ಹೋಗೋ ಹಾಗಿಲ್ಲ. ಓನ್ಲಿ B2O ಕ್ಲಾಸ್ ಎ ವಿತ್ ಅದರ್ ಸ್ಟೇಟ್ ಇರೋರು ಮತ್ತೆ ಈ ಬೋರ್ಡ್ಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಬೋರ್ಡ್ ಅಲ್ಲಿ ನೀವು ಎಕ್ಸಾಮ್ಸ್ ಅನ್ನ ಡಿಪ್ಲೊಮಾ ಎಕ್ಸಾಮ್ಸ್ ನ ಬರೆದಿದ್ರೆ ಅವ್ರು ಮಾತ್ರ ಹೋಗ್ಬೇಕು. ಸೊ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಚೆಕ್ ಮಾಡಿ, ಕ್ಲಾಸ್ ಎ ಆಗಿದ್ದು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಬೋರ್ಡ್ ಕರ್ನಾಟಕ ಅಂತ ಏನಾದ್ರು ಆ ಎಕ್ಸಾಮಲ್ ಬೋರ್ಡ್ ಅಲ್ಲಿ ಬರೆದಿದ್ರೆ ಅವ್ರುಗಳು ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಹಾಗಿಲ್ಲ. ಓಕೆ, ಇನ್ನು ಯಾರ್ಯಾರು ಹೋಗ್ಬೇಕು ಅನ್ನೋದಾಯ್ತು. ಯಾವ ಡೇಟಿಗೆ ಹೋಗ್ಬೇಕು? 15th of July 2026 or 16th of July 2026
ಆರ್ 17th of July 2026 ಗೆ ನಿಮಗೆ ಅಡ್ರೆಸ್ ಕೊಟ್ಟಿದ್ದಾರೆ KEA ಮಲ್ಲೇಶ್ವರಂ 18th ಕ್ರಾಸ್ ಬ್ಯಾಂಗ್ಳೂರ್. ಈ ಪ್ಲೇಸ್ಗೆ ಓಕೆ ಇನ್ ದಿಸ್ 3 days ಅಲ್ಲಿ ನೀವು ಹೋಗ್ಬೋದು. ಬಟ್ ಬಿಫೋರ್ ಗೋಯಿಂಗ್ ಯು ಹ್ಯಾವ್ ಟು ಬುಕ್ ಯುವರ್ ಸ್ಲಾಟ್. ಸೊ ನೀವು ನಿಮ್ಮ ಸ್ಲಾಟ್ ಅನ್ನ ಬುಕ್ ಮಾಡಿಕೊಂಡು ಹೋಗಬೇಕು. ಇನ್ ದ ಟೈಮಿಂಗ್ 10:30 to 3:30 ಒಳಗಡೆಗೆ ನೀವು ಹೋಗ್ಬೇಕಾಗತ್ತೆ. ನಿಮ್ಮ ಪರವಾಗಿ ಬೇರೆ ಯಾರನ್ನೂ ಕಳಿಸೋ ಹಾಗಿಲ್ಲ. ನಿಮ್ಮ ಪರವಾಗಿ ಬೇರೆ ಯಾರಾದ್ರೂ ಹೋದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಿಲ್ಲ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವುದೆಲ್ಲ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಕು ಅಂದ್ರೆ, ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಯಾವುದೆಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದೀರಾ, ಓಕೆ, ಆ ಎಲ್ಲ ಡೀಟೇಲ್ಸ್ನ ತಗೊಂಡು ಹೋಗ್ಬೇಕು. ಅಪ್ಕಮಿಂಗ್ ವಿಡಿಯೋ ಇದೆ, ಆಲ್ರೆಡಿ ನಾವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಲಿಸ್ಟ್ ನೀವು ಏನು ಮಾಡ್ಕೋಬೇಕು ಅಂತ ಲಿಸ್ಟ್ ಹೇಳಿದ್ದೆ. ಆ ಎಲ್ಲ ಲಿಸ್ಟ್ಗಳನ್ನ ನೀವು ಡಾಕ್ಯುಮೆಂಟ್ಸ್ ಯಾವ್ದು ತಗೊಂಡು ಹೋಗ್ಬೇಕು ಅಂತ ಮತ್ತೆ ಒಂದು ವಿಡಿಯೋ ಇದೆ, ಅದನ್ನ ಚೆಕ್ ಮಾಡಿ. ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟು ಪ್ಲಸ್ ಒನ್ ಸೆಟ್ ಆಫ್ ಜೆರಾಕ್ಸ್ ಅಂತ ತಗೋಬೇಕು. ಜೆರಾಕ್ಸಿಗೆ ಅಟೆಸ್ಟೇಷನ್ ಮಾಡಿಸ್ಬೇಕು. ಇದು ಈಗ ಸದ್ಯಕ್ಕೆ ಬ್ಯಾಂಗ್ಳೂರ್ ಹೋಗೋರು ಮಾಡಿಸ್ಕೋಬೇಕು. ನೆಕ್ಸ್ಟ್ ಯಾರೆಲ್ಲ KEA ಬೋರ್ಡಲ್ಲಿ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಬರ್ದಿದ್ದೀರಾ, ನಿಮಗೆ ನೆಕ್ಸ್ಟ್ ಕಾಲ್ಫರ್ ಆಗುತ್ತೆ. ನೀವುಗಳು ಕೂಡ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ರೆಡಿ ಇಟ್ಕೋಬೇಕು. ಒಂದು ಸೆಟ್ ಜೆರಾಕ್ಸ್ ಮಾಡಬೇಕು. ಅದಾದ್ಮೇಲೆ ಅಟೆಸ್ಟೇಷನ್ ಮಾಡಬೇಕು. ಅಟೆಸ್ಟೇಷನ್ ಅಂದರೆ ಗವರ್ಮೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಲ್ಸ್ HOD ಅಥವಾ ಗೆಸ್ಟೆಡ್ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಸಮ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇರ್ತದೆ. ಅವ್ರ ಹತ್ರ ನೀವು ಹೋಗಿ ಸಿಗ್ನೇಚರ್ ತಗೊಂಡು ಸೀಲ್ ಆ್ಯಂಡ್ ಸಿಗ್ನೇಚರ್ ಎರಡೂ ಇರಬೇಕಾಗತ್ತೆ. ಸೊ ಎವ್ರಿ ಡಾಕ್ಯುಮೆಂಟ್ ಮೇಲೂ ಸೀಲ್ ಸಿಗ್ನೇಚರ್ ಆಗಿರಬೇಕು. ಯಾವುದಾದ್ರೂ ಒಂದು ಡಾಕ್ಯುಮೆಂಟಲ್ಲಿ ಅಟೆಸ್ಟೇಷನ್ ಇಲ್ಲ ಅಂದರೆ ಮತ್ತೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ನಿಮಗೆ ವಾಪಸ್ ಕಳಿಸ್ತಾರೆ. ಸೊ ಒನ್ ಸೆಟ್ ಆಫ್ ಡಾಕ್ಯುಮೆಂಟ್ ತಗೊಳ್ತೀರಾ. ಸಪೋಸ್ ಇದರಲ್ಲಿ ಯಾವ್ದಾದ್ರು ನೀವು ಕ್ಲೈಮ್ ಮಾಡಿರ್ತೀರಾ ರಿಸರ್ವೇಶನ್, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 2A ರಿಸರ್ವೇಶನ್ ಇದೆ, ST ರಿಸರ್ವೇಶನ್ ಇದೆ, ಕ್ಯಾಟಗರಿ 1 ರಿಸರ್ವೇಶನ್ ಇದೆ ಅಂತ ನೀವು ಕ್ಲೈಮ್ ಮಾಡಿದ್ರೆ ಆ ಕ್ಲೈಮಿಗೆ ರಿಲೇಟೆಡ್ ಡಾಕ್ಯುಮೆಂಟ್ ಇರಬೇಕು. ಕನ್ನಡ ಮೀಡಿಯಂ ಅಂತ ನೀವು ಏನಾದರೂ ಮೆನ್ಷನ್ ಮಾಡಿದ್ರೆ ಅಪ್ಲಿಕೇಶನ್ ಅಲ್ಲಿ ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ ಇರಬೇಕು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂಗಾದ್ರೆ ನಿಮಗೆ BE ಅವ್ರದ್ದು ಸಿಗ್ನೇಚರ್ ಇರಬೇಕು. ಸಪೋಸ್ ಸಿಗ್ನೇಚರ್ ಇಲ್ಲ ಅಂದ್ರೆ ಅದು ಕನ್ಸಿಡರ್ ಆಗೋದಿಲ್ಲ. ಹೈದರಾಬಾದ್ ಕರ್ನಾಟಕ ಇರಬೇಕು, ಅಲ್ಲಿ ತಹಶೀಲ್ದಾರ್ ಅವ್ರ ಸಿಗ್ನೇಚರ್ಸ್ಗಳಿರಬೇಕು. ಈ ರೀತಿ ಯಾವ ಡಾಕ್ಯುಮೆಂಟಿಗೆ ಯಾರದೆಲ್ಲ ಸಿಗ್ನೇಚರ್ಸ್ ಇರಬೇಕು ಅಂತ ಇರುತ್ತೆ. ಅವುಗಳೇನಾದ್ರೂ ಮಿಸ್ ಮ್ಯಾಚ್ ಆಗಿತ್ತು ಅಂದ್ರೆ ಆವಾಗ ನೀವು ಅಪ್ಲೈ ಮಾಡಿರೋ ಕ್ಲೈಮ್ಸ್ಗಳು ರಿಸರ್ವೇಶನ್ಸ್ಗಳು ಬರೋದಿಲ್ಲ. ಆಯ್ತಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾದರೂ ನೀವು ಮಾಡಿಸ್ಕೊಳ್ಳದೆ ಹೋದ್ರೆ, ನೀವೇನಾದ್ರೂ ಆಬ್ಸೆಂಟ್ ಆದ್ರೆ ಆವಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಡಿ, ಪರಿಶೀಲನೆ ನಂತರ ಅರ್ಹರಾಗುವ ವಿದ್ಯಾರ್ಥಿಗಳು ಮಾತ್ರ ಅವರ ತಮ್ಮ ಇಚ್ಛೆಗಳನ್ನು ನಮೂದಿಸುವುದಕ್ಕಾಗಿ ಪರಿಗಣಿಸಲಾಗುವುದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೆ ಮಾತ್ರನೇ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಇನ್ಫಾರ್ಮೇಶನ್ ಇದೆ. ಸೊ ಈಗ ಮೆನ್ಷನ್ ಮಾಡಿರೋ ಈ 4 ಬೋರ್ಡ್ಗಳಲ್ಲಿ ಎಕ್ಸಾಮ್ ಬರ್ದಿರೋರ್ನ ಬಿಟ್ಟು ಇನ್ಯಾರು ಇಲ್ಲಿ ಮೆನ್ಷನ್ ಮಾಡಿದಿರೋ ನೀವೆಲ್ಲ ಅವ್ರು ಹೇಳಿರೋ ಟೈಮ್ಗಳಿಗೆ ನೀವು ಹೋಗ್ಬೋದು. ಸೊ ಇನ್ನು ನಮ್ಮ TGI ಅಕಾಡೆಮಿಯಲ್ಲಿ ಈಗಾಗಲೇ DCT 2027 ಅಡ್ಮಿಷನ್ಸ್ಗಳು ಓಪನ್ ಆಗಿದೆ. ಸೊ ನಿಮಗೆ ಕೋಚಿಂಗ್ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಸೊ ನಮ್ಮಲ್ಲಿ ಆಫ್ಲೈನ್ ಇದೆ, ಲೈವ್ ಆನ್ಲೈನ್ ಇದೆ, ರೆಕಾರ್ಡೆಡ್ ಇದೆ. ಟೆಸ್ಟ್ಗಳನ್ನ ನಾವು ಸೀರೀಸ್ ಟೆಸ್ಟ್, ಚಾಪ್ಟರ್ ವೈಸ್ ವೀಕ್ಲಿ ಟೆಸ್ಟ್ಗಳು ಮಾಡ್ತೀವಿ. ನಮ್ಮದೇ ಆದ ಮಟೀರಿಯಲ್ ಇದೆ, ನಮ್ಮದೇ ಆದ ಅಕಾಡೆಮಿ ಆ್ಯಪ್ ಕೂಡ ಇದೆ. ಹೈ ಕ್ವಾಲಿಟಿ ಕೋಚಿಂಗ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು ನಮ್ಮಲ್ಲಿ ಕೋಚಿಂಗ್ ತಗೋಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ಗಳಿಗೆ ನೀವು ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ನ ತಗೋಬಹುದು ಸ್ಟೂಡೆಂಟ್ಸ್. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇದೇ ರೀತಿಯ ಅಪ್ಕಮಿಂಗ್ ನಿಮ್ಮೆಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ DCT 2026 ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಸ್ಗಳು ನಮ್ಮ ಚಾನೆಲ್ಗಳಲ್ಲಿ ಅವೈಲೇಬಲ್ ಇದೆ. ಇನ್ನು ನಿಮ್ಮ ಜೂನಿಯರ್ಸ್ಗಳಿಗೆ ನಮ್ಮ ಕೋಚಿಂಗ್ನ ರೆಫರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್
PGI Academy.